ನೀರು ಎಂದು ಕೋಳಿ ಔಷಧಿ ಕುಡಿದು ಇಬ್ಬರು ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಗುಂಟಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ದೇವಪ್ಪ ದಾಸಪ್ಪ ಮೃತ ದುರ್ದೈವಿಯಾಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೋಳಿ ಫಾರ್ಮ್ನಲ್ಲಿ ದೇವಪ್ಪ ದಾಸಪ್ಪ ಕೆಲಸ ಮಾಡ್ತಾ ಇದ್ರು. ಊಟ ಮಾಡಿದ ನಂತರ ನೀರು ಎಂದು ಭಾವಿಸಿ ಕೋಳಿ ಫಾರಂಗೆ ಸಿಂಪಡಣೆಗೆ ತಂದಿದ್ದ ಔಷಧಿ ಕುಡಿದು ಮೃತಪಟ್ಟಿದ್ದಾರೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಭಾರೀ ಗಾಳಿಗೆ ರಾಜಾಜಿನಗರ ಠಾಣೆ ಬಳಿ ಇದ್ದ ತೆಂಗಿನ ಮರ ರಸ್ತೆಗೆ ಬಿದ್ದಿದೆ. ಇನ್ನು ರಸ್ತೆ ಬದಿ ನಿಲ್ಲಿಸಿದ್ದ 2 ಕಾರು ಮತ್ತು ಬೈಕ್ಗಳು ಜಖಂಗೊಂಡಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ರಸ್ತೆಗೆ ಬಿದ್ದಿದ್ದ ಮರವನ್ನು ಅಧಿಕಾರಿಗಳು ತೆರವು ಮಾಡಿದ್ರು. ಶಾಲೆಯ ದಾಖಲಾತಿ ಹೆಚ್ಚಿಸಲು ಶಿಕ್ಷಕ ವಿನೂತನ ತಂತ್ರ ಉಪಯೋಗಿಸಿದ್ದಾರೆ. ಆಂಗ್ಲ ಮಾಧ್ಯಮಕ್ಕೆ ಸೇರಿಸಿದರೆ 1,000 ರೂಪಾಯಿ ಪ್ರೋತ್ಸಾಹಧನ ನೀಡೋದಾಗಿ ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಯತ್ತ ಮಕ್ಕಳನ್ನ ಸೆಳೆಯಲು ವಿನೂತನ ತಂತ್ರ ಪ್ರಯೋಗಿಸಿದ್ದಾರೆ. ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ದಾಖಲಾತಿ ಕುಸಿತವಾಗಿತ್ತು. ಹೀಗಾಗಿ ದಾಖಲಾತಿ ಹೆಚ್ಚಿಸಲು ಶಿಕ್ಷಕ ಶ್ರೀಧರ್ ಮನೆ ಪ್ರಚಾರ ಮಾಡಿದ್ರು. ಆದರೂ ಕೂಡ ಹೆಚ್ಚು ಮಕ್ಕಳು ದಾಖಲಾಗದ ಹಿನ್ನೆಲೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರೆ 1,000 ರೂಪಾಯಿ ಪ್ರೋತ್ಸಾಹಧನ ನೀಡೋದಾಗಿ ಭರವಸೆ ನೀಡಿದ್ರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶ್ರೀಧರ್ ಅವರ ಈ ತಂತ್ರಕ್ಕೆ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತಮ್ಮ ವೇತನದಿಂದ 1,000 ಕೊಡ್ತಾ ಇರುವ ಶ್ರೀಧರ್ಗೆ ಶಭಾಷ್ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.